ನೋಡಿ, ಸಿದ್ದರಾಮಯ್ಯನವರ ಇದೇ ಮೌನದ ಉತ್ತರಕ್ಕೆ ಹೈಕಮಾಂಡೇ ತತ್ತರಗೊಟ್ಟಿದ್ದಾರೆ. ಬದಲಾಗಿದೆ ಕೈ ರಾಜಕೀಯ ವಿಸ್ತರಣೆ ನಂತರ. ವಿಸ್ತರಣೆ ಬೆನ್ನಲ್ಲೇ ಸಿದ್ದರಾಮಯ್ಯ ಮೌನದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜಮೌನಕ್ಕೆ ನಾಳೆಗೆ 1 ವಾರ ಕಳೀತಾ ಇದೆ. ಈ ಮರ್ಮದ ಮೌನಕ್ಕೆ ಹೈಕಮಾಂಡೇ ತತ್ತರಗೊಟ್ಟಿ ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ, ಒಬ್ಬ ನಾಯಕ ಮಾತಾಡಿದ್ರೆ ಎಲ್ಲೋ ಒಂದ್ ಕಡೆ ಅದು ವಾಗ್ವಾದ ಮತ್ತೊಂದಾಗಿ ಅಲ್ಲಿಗೆ ಶಮನ ಆಗ್ಬಿಡುತ್ತೆ. ಆದ್ರೆ ಮೌನ ಎನ್ನುವಂಥದ್ದು ಪಕ್ಷಕ್ಕೂ ಹಾಗೆ ಸರ್ಕಾರಕ್ಕೂ ಡ್ಯಾಮೇಜ್ ತರಬಹುದು ಎನ್ನುವಂಥ ಆತಂಕ ಈಗ ಹೈಕಮಾಂಡ್ ಅಂಗಳದಲ್ಲಿರುವಂಥದ್ದು. ಅದಕ್ಕೆ ಈಗ ಹೈಕಮಾಂಡೇ ಹುಡುಕಿದ ಒಂದು ಹೊಸ ಸೂತ್ರ. ಏನದು? ಯತೀಂದ್ರ ಸಭಾನಾಯಕ ಮಾಡಿದ್ರೆ ಸಿದ್ದು ಹಾಗಾದ್ರೆ ಮಾತನಾಡ್ತಾರಾ ಅಂತ. ಮಿಕ್ಕಿದೆಲ್ಲ ಮರೆತು ಹೈಕಮಾಂಡ್ ಸೂತ್ರ ಸಿದ್ದು ಒಪ್ತಾರಾ? ಈ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸಿದ್ದರಾಮಯ್ಯ ಮನವೊಲಿಕೆಗೆ ಹೈಕಮಾಂಡ್ ಮತ್ತೊಂದು ಫಾರ್ಮುಲಾವನ್ನ ರೆಡಿ ಮಾಡಿದೆ. ಅದರ ಬಗ್ಗೆ ಮಾತನಾಡಬೇಕು. ನನ್ನ ಕಲೀಗ ವೀರೇಂದ್ರ ಉಪ್ಪಂದ ಇದ್ದಾರೆ. ವೀರೇಂದ್ರ, ಈಗ ಸದ್ಯ ಈ ನಾಯಕರು ಅನ್ಸ್ಕೊಂಡವರು ಮಾತಾಡ್ತಿದ್ರೆ ಚಂದ. ಯಾಕಂತ ಹೇಳಿದ್ರೆ ಅದು ಮತ್ತೊಂದು ಸ್ಟೇಟ್ಮೆಂಟ್ ಸಿಗುತ್ತೆ, ವಾಗ್ಯುದ್ಧ, ಪ್ರತಿದಾಳಿ ಇದೆಲ್ಲ ಆಗಿ ಎಲ್ಲೋ ಒಂದ್ ಕಡೆ ಶಮನ ಆಗುತ್ತೆ. ಆದ್ರೆ ಮೌನ ಎನ್ನುವಂಥದ್ದು ಬಹಳ ಡೇಂಜರು. ಈಗ ಒಂದು ಸೂತ್ರವನ್ನ ರೆಡಿ ಮಾಡ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಹೈಕಮಾಂಡ್. ಅದರಲ್ಲೂ ಕೂಡ ಇದೇನಿದು, ಈಗ ವಿಧಾನಸಭೆಯಲ್ಲಿ CM ಇರ್ತಾರೆ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಅಂದ್ರೆ ಒಂದು ಮಿನಿಸ್ಟರ್ ಸಭಾನಾಯಕ ಮಾಡ್ತಾರೆ. ಅದರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸಭಾನಾಯಕ ಆಗ್ಬಿಟ್ರೆ ಈ ಕೋಪ ತಾಪ ಎಲ್ಲ ಕಡಿಮೆ ಆಗತ್ತಾ? ಮಾತಾಡ್ಬೋದಾ ಸಿದ್ದರಾಮಯ್ಯ? ಇದೇನು ಸೂತ್ರ ಅಂತ ನೀವು ಹೇಳಿದ್ರಲ್ಲ, ರಾಜಕೀಯ ನಾಯಕರೆಲ್ಲ ಮಾತಾಡ್ತಾ ಇದ್ರೆ ಚಂದ ಅಂತ. ನಿಮಗೆ ಚಂದ ನಿಕೇಶ್, ಅವ್ರಿಗೆ ಚಂದ ಆಗ್ಬೇಕಿದ್ರೆ ಮೌನ ವಹಿಸಿದ್ರೇನೆ ಕೆಲವು ಬಾರಿ ಅದು ಧಾಳ, ಅದೊಂದು ಅಸ್ತ್ರ ಅದು. ಈಗ ನಿಮಗೆ ಆಕ್ಚುಲಿ ಅವ್ರು ಮಾತಾಡದೇ ಇರೋದು ಅಷ್ಟು ಚಂದ ಕಾಣಲ್ಲ, ಬಟ್ ಅವ್ರಿಗೆ ಒಳಗೊಳಗೆ ಬಹಳ ಚಂದ. ಯಾಕೆ ಗೊತ್ತಾ? ಮಾತು ಬೆಳ್ಳಿ ಮೌನ ಬಂಗಾರ. ಅದೇ ಸೂತ್ರ ಈಗ ಅವ್ರು ಪಾಲಿಸ್ತಾ ಇರೋದು. ಅಲ್ಲ, ಇನ್ನೊಂದು ಇದೆ, ಮಗು ಹತ್ರ ಮಾತ್ರ ಅಮ್ಮ ಹಾಲು ಕೊಡ್ತಾರಂತ. ಹೌದು. ಈಗ ಅಳ್ಬೇಕಾಗಿರೋದು ಯಾರು? ಅಳ್ಬೇಕಾಗಿರೋದು ಯಾರು ನಿಕೇಶ್? ಇವರೇ ಅಳ್ಬೇಕು. ಇವ್ರು ಅಳಕ್ ಸಾಧ್ಯ ಇಲ್ಲ. ಈ ಸೀನಿಯಾರಿಟಿಗೆ ಹೋದ್ಮೇಲೆ, 2 ಸತಿ ಮುಖ್ಯಮಂತ್ರಿ ಆದ್ಮೇಲೆ ಅಳ್ತಾ ಕೂತ್ಕೊಳ್ಳೋದಕ್ಕಿಂತ ಸುಮ್ನಿದ್ರೇನೆ ನಡೀತಲ್ಲ ಧಾಳ. ಇದಕ್ಕಿಂತ ಬೇರೆ ಪವರ್ಫುಲ್ ಇಲ್ಲ. ಈಗ ಸೈಲೆನ್ಸ್ ಇಸ್ ದ ಪವರ್ಫುಲ್ ಟೂಲ್. ಅದಕ್ಕಿಂತ ಪವರ್ಫುಲ್ ವೆಪನ್ ಇನ್ನೊಂದಿಲ್ಲ. ಅಂತ ವೆಪನ್ ನ ಬಳಸ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಹೇಳ್ತೀನಿ, ಇದು ಅವರಿಗೆ ಹಿಂದೆ ಬಹಳಷ್ಟು ಬಾರಿ ಯಶಸ್ಸು ತಂದ್ಕೊಟ್ಟಿದೆ. ಅವರು ಈ ಧಾಳ ಉರುಳಿಸ್ದಾಗೆಲ್ಲ ಅವ್ರಿಗೆ ಸಕ್ಸಸ್ ಸಿಕ್ಕಿದೆ. ನೀವು ಹೇಳ್ತೀರಿ, DK ಶಿವಕುಮಾರ್ ಅವರು KPC ಅಧ್ಯಕ್ಷರಾಗಿ ಬಂದು 1 ವರ್ಷ ಆಗಿತ್ತು ನಿಕೇಶ್. ಹೌದು. ಆಗ ಒಂದು ಮೇಯರ್ ಎಲೆಕ್ಷನ್, ಮೈಸೂರು ಮಹಾನಗರ ಪಾಲಿಕೆದು. ಆ ಎಲೆಕ್ಷನ್ಗೆ ಏನಾಗುತ್ತೆ, ಮೈಸೂರಲ್ಲಿ ಮೇಯರ್ ಎಲೆಕ್ಷನ್ DK ಶಿವಕುಮಾರ್ ಅವರು ತನ್ವೀರ್ ಸೇಠಿಗೆ ಜವಾಬ್ದಾರಿ ವಹಿಸ್ತಾರೆ. ಅವ್ರು ಹೋಗಿ ಏನ್ ಮಾಡ್ಬಿಡ್ತಾರೆ, JDS ಅವ್ರನ್ನ ಮೇಯರ್ ಮಾಡ್ಬಿಡ್ತಾರೆ, ಬೆಂಬಲ ಕೊಟ್ಬಿಟ್ಟು. JDS ಕಾಂಗ್ರೆಸ್ ಹೊಂದಾಣಿಕೆ ಮಾಡ್ಕೊಂಡು ಮೈಸೂರಲ್ಲಿ JDS ಮೇಯರ್. ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ ವಿಷಯ. ಸಿದ್ದರಾಮಯ್ಯನವರು ಅವತ್ತು ತಾಳ್ತಾರೆ ನೋಡಿ ಮೌನ. ಅದು ಕೂಡ ಎಂಥ ಟೈಮ್ ಅಂದರೆ, 2023 ವಿಧಾನಸಭಾ ಚುನಾವಣೆಗೆ ಒಂದು ಪ್ರಚಾರ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕಿತ್ತು. ಅದಕ್ಕೆಲ್ಲ ಫಿಕ್ಸ್ ಆಗಿತ್ತು. ಸಿದ್ದರಾಮಯ್ಯವ್ರು ನಾನು ಮನೆ ಬಿಟ್ಟೆ ಹೊರಗೆ ಬರಲ್ಲ, ಯಾವ ಚಟುವಟಿಕೆಯಲ್ಲೂ ಭಾಗವಹಿಸಲ್ಲ, ಮಾತೇ ಆಡಲ್ಲ ಅಂತ ಕೂತ್ಬಿಟ್ರು. ಯಾಕೆ ಅಂದರೆ, ನನಗೆ ಗೊತ್ತಿಲ್ದಂಗೆ ನನ್ನ ಜಿಲ್ಲೆಯಲ್ಲಿ JDS ಜೊತೆ ನಾವು ಯಾರ ಜೊತೆ ಫೈಟ್ ಮಾಡ್ತಿದ್ದೀವೋ ಅವ್ರ ಜೊತೆ ಸೇರ್ಕೊಂಡು ಇವರು ಮೇಯರ್ ಪಟ್ಟಣ ಅವ್ರಿಗೆ ಕೊಡ್ತಾರೆ ಅಂದರೆ ನಾ ಸಹಿಸ್ಕೊಂಡಿರೋಕ್ಕಾಗುತ್ತಾ ಅಂಥೇಳಿ ಮೌನ, ಮಹಾ ಮೌನ ತಾಳ್ಬಿಟ್ರು ಅವರು. ಮಾತೇ ಆಡಲಿಲ್ಲ. ಅವಾಗ ಏನು ಮಾಡೋದು ಗೊತ್ತಾ, AICC ಇಂದ ಒಬ್ಬರು ಅಬ್ಸರ್ವರ್ನ ಕಳಿಸ್ತಾರೆ ಇಲ್ಲಿಗೆ. ಮಧು ಯಾಶ್ಕಿ ಗೌಡ್ ಅಂತ ಬರ್ತಾರೆ. ಅವ್ರು ಬಂದು ಸಿದ್ದರಾಮಯ್ಯ ಅವ್ರನ್ನ ಮಾತಾಡಿಸ್ಬಿಟ್ಟು, ನೋಡಿ ಆಯ್ತು, ನೀವೇನು ಹೇಳಿದ್ರಿ ಎಲ್ಲ ನಾವು ಕೇಳ್ತೀವಿ, ಅದೇನಾಗಿದೆ ಎಲ್ಲವನ್ನು ಕೂಡ ತನಿಖೆ ಮಾಡ್ತೀವಿ ಅಂತೇಳಿ ಸ್ವತಃ AICC ಅಬ್ಸರ್ವರ್ ಮೈಸೂರಿಗೆ ಹೋಗಿ ತನ್ವೀರ್ ಸೇಠ್ ಅವ್ರು ಮಾತಾಡಿಸಿ ಅಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ರು ಎಲ್ಲರನ್ನು ಕೂಡ ರಿಪೋರ್ಟ್ ತಗೊಂಡು ಕಡೆಗೆ ತನ್ವೀರ್ ಸೇಠ್ ಅವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ಅಷ್ಟೇ ಅಲ್ಲ, ತನ್ವೀರ್ ಸೇಠ್ ಬೆಂಬಲಿಗರು ಯಾರೆಲ್ಲ ಇದ್ರಲ್ಲಿ ಭಾಗಿದಾರರಾಗಿದ್ರಲ್ಲ ಅವ್ರನ್ನ ಉಚ್ಚಾಟನೆ ಮಾಡ್ಬಿಡ್ತಾರೆ, ಎಕ್ಸ್ಪೆಲ್. ಸೊ ಅಂದ್ರೆ ಏನು, ಸಿದ್ದರಾಮಯ್ಯನವ್ರು ಮಾಡಿದ್ದೇನು ಅವಾಗ? ಮಾತಾಡಿದ್ರಾ? ಇಲ್ಲ. ಬಂಡಾಯ ಇದ್ರಾ? ಇಲ್ಲ. ಸುಮ್ಮನೆ ಮೌನ ಮಾತಾಡದೆ ಸುಮ್ಮನೆ ಕೂತಿದ್ದಷ್ಟೇ. ಇಷ್ಟು ಕೆಲಸ ಆಗೋಯ್ತು. ಅವತ್ತು ನೋಡಿ, ಅವತ್ತು ಹಾಕಿದ ದಾಳ ಇವತ್ತಿಗೂ ಅದು ವರ್ಕ್ ಆಗಿದೆ. ಇವತ್ತು ತನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ಯಾ? ಇಲ್ಲ. ನೋಡಿ ಎಲ್ಲಿಂದ ಎಲ್ಲಿಗಿದೆ ಕನೆಕ್ಷನ್ ಅಂತ. ಸೊ ಮೌನ ಅವ್ರಿಗೆ ಬಹಳಷ್ಟು ಬಾರಿ ಈ ರೀತಿ ಪ್ರತಿಫಲ ಕೊಟ್ಟಿದೆ. ಈಗಲೂ ಕೂಡ ಮೌನದಿಂದ, ಈಗ ಮೌನ ಹೊರನೋಟಕ್ಕೆ ಏನು ಕಾಣಿಸ್ತಾ ಇದೆ, ಹೌದಪ್ಪ ಬಸವರಾಜ ಶಿವಣ್ಣ ಅವರಿಗೆ ಮಿನಿಸ್ಟರ್ ಮಾಡಿಲ್ಲ, ಅದು ಅವರಿಗೆ ಬೇಸರ ಇದೆ. ನೋಡು, ಗಾಯತ್ರಿ ಶಾಂತೇಗೌಡರು ಲಿಸ್ಟಿಗೆ ಹೆಸರು ಸೇರಿಸಿದ ಅವರಿಗೆ ಗೊತ್ತಿಲ್ಲ, ಹಂಗೆ ಸೇರಿಸ್ಬಿಟ್ರು ಅನ್ನೋದೆಲ್ಲ ಇದೆ. ಆದ್ರೆ ಮಾತಾಡಿದ್ರೆ ಅದೆಲ್ಲ ಮಾತಾಡ್ಬೇಕು. ಮಾತಾಡದೆ ಇದ್ರೆ ಯಾವ ಮೆಸೇಜ್ ಹೋಯ್ತೀಗ? ಏನ್ ಕೆಲಸ ಆಗ್ತಾ ಇದೆ? ಅವರ ಪುತ್ರನೇ ಈಗ ಸಭಾನಾಯಕ ಆಗ್ತಾರೆ ಅಂತ ಅಂದ್ರೆ ಮಾತಿಗಿಂತ ಮೌನ ಲೇಸು ಅನ್ನುವಂತ ಗಾದೆ ಮಾತಿದೆಯಲ್ಲ, ಸಿದ್ದರಾಮಯ್ಯವರಿಗೆ ಅದು ವರವಾಗಿ ಪರಿಣಮಿಸ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಥ್ಯಾಂಕ್ ಯು ವೀರೇಂದ್ರ. ಯಾಕಂತ ಹೇಳಿದ್ರೆ, ಈಗ ನೀವು ಹೇಳಿದ್ದು ಚೆನ್ನಾಗಿದೆ. ಆ ಕಾಲದಲ್ಲಿ ಸಿದ್ದರಾಮಯ್ಯವರಿಗೆ ಏಜ್ ಇತ್ತು, ಮಾಸ್ ಲೀಡ್ರು, ಮುನ್ನಡ್ಕೊಂಡು ಹೋಗುವಂತ ಸಂಭವ ಇತ್ತು. ಆ ಸಂದರ್ಭದಲ್ಲಿ ಮೌನಕ್ಕೆ ಎಲ್ಲೋ ಒಂದ್ ಕಡೆ ಮಹತ್ವ ಸಿಕ್ತು. ಆದ್ರೆ ಈ ಮೌನಕ್ಕೆ ಎಲ್ಲೋ ಒಂದ್ ಕಡೆ ಮಹತ್ವ ಸಿಕ್ಕುತ್ತಾ?
ಕಾದ್ ನೋಡೋಣ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಒಳನೋಟದ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮದ್ದು.